ಓಕೆ, ಲಕ್ಕಿಲಿ ಇಲ್ಲಿ ಒಂದು ಬಸ್ ಸಿಕ್ಕೈತಿ. ಪರ್ ಹೆಡ್ 20 ರುಪೀಸ್ ಏನೋ ಚಾರ್ಜ್ ಮಾಡ್ತಾರಂತವ್ರು. ಫುಲ್ ತುಂಬೈತಿ. ನಮ್ಮ ಕಂಡಕ್ಟರ್ ಹುಲಿ ಆಲ್ಮೋಸ್ಟ್ ತುಂಬೈತಿ. ಸಂಗಮ್ ಘಾಟ್ ಮಠ ಇವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ. ಸೊ ಆಲ್ಮೋಸ್ಟ್ ಬಂದ್ರೆ ಇಲ್ಲಿ ಬಸ್ ರೆಫರ್ ಮಾಡೋದು ಭಾಳ ಚಲೋ. ಬೇರೆ ಯಾವ ವೆಹಿಕಲ್ಸ್ ಬಿಡಾಕತ್ತಿಲ್ಲ. ಆದ್ರೆ ಏನೈತಿ ಅಂತಂದ್ರೆ ಬೇರೆ ವೆಹಿಕಲ್ಸ್ ಮಾಡ್ತಾರ, ಬೈಕ್ ರೆಂಟಲ್ಸ್ ಆ್ಯಂಡ್ ಆಲ್ ಭಾಳ ಚಾರ್ಜ್ ಮಾಡ್ತಾರೆ ಅವರು. ಆಲ್ಮೋಸ್ಟ್ ನಮಗೊಂದು ಪರ್ ಹೆಡ್ 200 ಹೇಳಿದ್ರು. ಆಮ್ಯಾಗ ಹಂಗೆ ಒಂದು ಸ್ವಲ್ಪ ಮುಂದೆ ಬಂದ್ಕೊಳ್ಳೇನ ಲಕ್ಕಿಲಿ ಬಸ್ ಸಿಕ್ಕಿದೆ. ಪರ್ ಹೆಡ್ 20 ರುಪೀಸ್ ಅಷ್ಟೇ ಚಾರ್ಜ್ ಮಾಡಕತ್ತಾರ ಅವರು. ಸೊ ಇಲ್ಲಿಂದ ಸಂಗಮ್ ಘಾಟ್, ಅಲ್ಲಿಂದ ಒಂದು 3 ಕಿಲೋಮೀಟರ್ಸ್ ನಡಿಬೇಕು. ನಾವು ಪ್ಲ್ಯಾನ್ ಮಾಡಿದ್ವಿ ಅಲ್ಲಿ ಕೇಳಿ ಚಂಗಂವಾಡಿ ಮಠ ಅಂತ ಐತಿ. ಆ ಮಠದೊಳಗೆ ಹೋಗಿ ಈಗ ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆಲ್ಮೋಸ್ಟ್ ರೂಮ್ಸ್ ಎಲ್ಲ ಫುಲ್ ಅದಾವ ಅಂದಾರ. ಆದ್ರೆ ಮಕ್ಕೊಳಕ್ಕೇನೋ ಜಾಗ ಐತಿ ಅಂತಂದ್ರು. ಆಮೇಲೆ ಊಟದ ವ್ಯವಸ್ಥೆನೂ ಅಲ್ಲಿ ದಾಸೋಹ ಐತಿ ಅಂತ. ಸೊ ಮಠಗಳ ಇಂಪಾರ್ಟೆನ್ಸ್ ಏನು ಅಂತಂದ್ರೆ ಯಾವಾಗ ಹೋದ್ರೂ ಮಕ್ಕೊಳಕಾತು, ಊಟ ಮಾಡೋಕ್ಕಾತು ಇದ್ದೇ ಇರ್ತೈತಿ. ಸೊ ಈಗ ಒಂದು ಸಿಚುವೇಶನ್ ಅಂತ ಹೇಳ್ಬಿಡ್ತೀನಿ. ಮೊದಲೆಲ್ಲ ಮಠಗಳಿಗೆ ಯಾಕೆ ದಾನ ಮಾಡ್ತಿದ್ರು, ಹೊಲಗಳಾಗಲಿ ದುಡ್ಡಾಗಿರಲಿ, ಯಾಕೆ ಅಂತಂದ್ರೆ ಯಾವಾಗೂ ಅದು ಗುಡ್ ಕಾಸಿಗೆ ಯೂಸ್ ಆಗಲಿ ಅಂಥೇಳಿ, ಯಾರು ಹೋದ್ರೂ ಅವ್ರಿಗೆ ಹೊಟ್ಟೆ ತುಂಬ ಊಟ ಸಿಗಲಿ ಅಂಥೇಳಿ ಅದನ್ನೆಲ್ಲ ಮಾಡ್ತಿದ್ರು. ಒಳ್ಳೆ ಕಾರಣಕ್ಕೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ದಾನ ಧರ್ಮವನ್ನು ಮಠಕ್ಕೆ ಮಾಡ್ತಿದ್ರು. ಓಕೆ, ಹೊಂಟೇವಿ आराम से छोटू भैया, आराम से। ओके, हर हर महादेव, जय महाकाल, बाय।